ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಸಾದಳ್ಳಿ ಹೋಬಳಿ ದಿಬ್ಬೂರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತಾಲೂಕು ಮಟ್ಟದ ಕಾವೇರಿ ಸಂಜೀವಿನಿ ಒಕ್ಕೂಟ ಸಂಘದ ವತಿಯಿಂದ ಒಂದು ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಂಘಗಳ ಪದಾಧಿಕಾರಿಗಳಿಂದ ದೀಪಾವಳಿ ಹಬ್ಬದ ಪ್ರಯುಕ್ತ ದೀಪದ ಸ್ತಂಭಗಳಾಗಿರಬಹುದು, ಸೀರೆಗಳಾಗಿರಬಹುದು, ಹೂವಿನ ಅಲಂಕಾರಿ ಸಾಮಗ್ರಿಗಳು, ಹಣ್ಣು ಹಂಪಲುಗಳು, ತರಕಾರಿಗಳು ಮತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ದೀಪಾವಳಿ ಹಬ್ಬಕ್ಕೆ ಬೇಕಾಗಿರುವಂತಹ ಎಲ್ಲ ಸಾಮಗ್ರಿಗಳು, ದಿನಸಿಗಳು ಮತ್ತು ಇನ್ನಿತರ ಎಲ್ಲ ವಸ್ತುಗಳನ್ನು ಜನರಿಗೆ ಉಪಯೋಗವಾಗುವಂತಹ ವಸ್ತುಗಳನ್ನು ಮಾರಾಟ ಮಾಡಲು ಸಂಘದ ವತಿಯಿಂದ ಎಲ್ಲ ಸಂಘದ ಪದಾಧಿಕಾರಿಗಳು, ಸಂಘದ ಅಧ್ಯಕ್ಷರುಗಳು, ಸದಸ್ಯರುಗಳು, ಖಜಾಂಚಿಗಳು ಸೇರಿ ಒಂದು ಪ್ರಯೋಗಾಲಯವನ್ನು ಮತ್ತು ಅಭಿಯಾನವನ್ನು ಇಟ್ಟುಕೊಂಡಿದ್ದಾರೆ. ಈ ಪ್ರಯೋಗಾಲಯಕ್ಕೆ ಮತ್ತು ಅಭಿಯಾನಕ್ಕೆ ಕಾವೇರಿ ಸಂಜೀವಿನಿ ಒಕ್ಕೂಟ ದಿಬ್ಬೂರಹಳ್ಳಿ ಮತ್ತು ಬೈಯಪ್ಪನಹಳ್ಳಿ ವ್ಯಾಪ್ತಿಯಲ್ಲಿರುವ ಮದರ್ ತೆರೇಸಾ ಸಂಘ ಬೈಯಪ್ಪನಹಳ್ಳಿ ಇವರ ವತಿಯಿಂದ ಈ ಕಾರ್ಯಕ್ರಮದ ಅಭಿಯಾನವನ್ನು ಇಟ್ಟುಕೊಂಡಿದ್ದು, ಇದಕ್ಕೆ ಆಗಮಿಸಿದಂತಹ ಕಾವೇರಿ ಸಂಜೀವಿನಿ ಒಕ್ಕೂಟ ದಿಬ್ಬೂರಹಳ್ಳಿ ವತಿಯಿಂದ ಮದರ್ ತೆರೇಸಾ ಸಂಘದಿಂದ ತಾಲೂಕು ಅಧ್ಯಕ್ಷರು ಲಕ್ಷ್ಮೀ ದೇವಮ್ಮ, ಕಾವೇರಿ ಸಂಜೀವಿನಿ ಒಕ್ಕೂಟ ಸುಧಾರಾಣಿ, ಖಜಾಂಚಿ ರತ್ನಮ್ಮ ಮತ್ತು ಬಹುಮುಖ್ಯವಾಗಿ ತಾಲೂಕು ಅಭಿಯಾನ ನಿರ್ವಹಣಾ ಘಟಕ ತಾಲೂಕು ಪಂಚಾಯತ್ ಶಿಡ್ಲಘಟ್ಟ ವಿಜಯಕುಮಾರ್ ಟಿಪಿಎಂ ಮತ್ತು ಬಾಲರಾಜ ಕೆ ಶಿಡ್ಲಘಟ್ಟ ವಲಯ ಮೇಲ್ವಿಚಾರಕರು, ನರಸಿಂಹ ಬ್ಲಾಕ್ ಮ್ಯಾನೇಜರ್ ಶಿಡ್ಲಘಟ್ಟ, ಮುನಿರಾಜು ಸಿಲ್ಕ್ ವಲಯ ಮೇಲ್ವಿಚಾರಕರು ಮತ್ತು ಸಿಬ್ಬಂದಿ ವರ್ಗದವರು, ವೇದಪುಷ್ಪ, ಮಾಲತಿ, ಮಂಜುಳಾ, ನೇತ್ರಾವತಿ, ನಳಿನಿ, ನವ್ಯ ಇವರೆಲ್ಲರೂ ಕಾವೇರಿ ಸಂಜೀವಿನಿ ಒಕ್ಕೂಟದ ದಿಬ್ಬೂರಹಳ್ಳಿ ಪಂಚಾಯಿತಿಯಿಂದ ಹಮ್ಮಿಕೊಂಡಿರುವ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದರು. ನಮಸ್ಕಾರ, ನನ್ನ ಹೆಸರು ಬಾಲರಾಜ್ ಅಂತ. ನಾವು NRLM ಯೋಜನೆ ಅಡಿಯಲ್ಲಿ ನಾವು ವಲಯ ಮೇಲ್ವಿಚಾರಕರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಏನು ಇವತ್ತಿನ ದಿನ ಕಾವೇರಿ ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದಲ್ಲಿ ನಾವು ಈಗ ಈ ಒಂದು ಪಂಚಾಯಿತಿಯಲ್ಲಿ ಸುಮಾರು 102 ಸಂಘಗಳಿದೆ. ಈಗ ನಮ್ಮ ಒಂದು ದಿಬ್ಬೂರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 102 SHGಗಳಿದೆ. ಆ SHGಗಳವರೆಲ್ಲ ಸೇರಿ ನಾವು ಒಂದು ಆರ್ಥಿಕ ಚಟುವಟಿಕೆಗಳು ಮಾಡ್ತಾರಂಥವ್ರನ್ನ ಗುರುತಿಸಿ ಅವರಿಗೆ ನಮ್ಮ ಕಡೆಯಿಂದ 1,50,000 ರೂಪಾಯಿ ಸಾಲ ಕೊಟ್ಟು ನಾವು ಅವ್ರ ಆರ್ಥಿಕ ಚಟುವಟಿಕೆಗಳು ಮಾಡೋದಕ್ಕೆ ನಾವು ಪ್ರೋತ್ಸಾಹ ಕೊಟ್ಟು ನಾವು ಈ ಥರ ಈಗ ಒಂದು ಮಾಸಿಕ ಸಂತೆ ಅಂತೇಳಿ ನಾವು ಮಾಡ್ತಾ ಇದ್ದೀವಿ. ಈಗ ಸ್ಟಾರ್ಟಿಂಗ್ ಇವತ್ತು ಮಾಡ್ತಾ ಇರೋ ಉದ್ದೇಶ ಏನಂದರೆ ದೀಪಾವಳಿ ಹಬ್ಬ, ಒಂದು ಹಬ್ಬದ ಪ್ರಯುಕ್ತ ನಾವು ದೀಪ ಸಂಜೀವಿನಿ ಮಾಸಿಕ ಸಂತೆ ಅಂತ ಹೇಳ್ಬಿಟ್ಟು ನಾವೀಗ ದಿಬ್ಬೂರಹಳ್ಳಿಯಲ್ಲಿ ಆಯ್ಕೆ ಮಾಡಿ ನಾವು ಒಂದು ತಿಂಗಳ ಹಿಂದ್ಗಡೆನೇ ಪ್ಲಾನ್ ಮಾಡಿಕೊಂಡು ದೀಪಾವಳಿಗೆ ಎಲ್ಲಿ ಚೆನ್ನಾಗಿ ವ್ಯಾಪಾರ ಆಗುತ್ತೆ, ಎಲ್ಲಿ ಜನಸಂಖ್ಯೆ ಜಾಸ್ತಿ ಬರ್ತಾರೆ, ಎಲ್ಲಿ ನಮಗೆ ವ್ಯಾಪಾರ ಚೆನ್ನಾಗಾಗುತ್ತೆ, ಎಲ್ಲ SHGಗಳವರು ಭಾಗವಹಿಸುವಿಕೆ ಎಲ್ಲಿ ಚೆನ್ನಾಗಿರ್ತದೆ ಅಂತ ಹೇಳಿ ನಾವು ತಿಳ್ಕೊಂಡು ನಾವು ದಿಬ್ಬೂರಹಳ್ಳಿ ಪ್ಲಾನ್ ಮಾಡಿಕೊಂಡು ಇವತ್ತು ನಾವು ದೀಪ ಸಂಜೀವಿನಿ ಅಂತ ಮಾಡ್ತಾ ಇದ್ದೀವಿ. ಈಗ ಹೆಚ್ಚಿನದಾಗಿ ಬೇರೆ ಈ ಸುತ್ತಮುತ್ತಲಿನ ಗ್ರಾಮ ಪಂಚಾಯತಿಗಳಿಂದನೂ ನಮ್ಮ ಒಂದು ಸೊಸೈಟಿ ಸಂಘದ ಸದಸ್ಯರು ಸಹ ಈ ಒಂದು ಇದರಲ್ಲಿ ಭಾಗವಹಿಸಿದ್ದಾರೆ. ಇದರಲ್ಲಿ ಈಗ ಹೆಚ್ಚಾಗಿ ನಮಗೆ ಮಣ್ಣಿನ ಮಡಿಕೆಗಳು ಜಾಸ್ತಿ ನಾವು ಇದು ಮಾಡ್ತಾ ಇದ್ವಿ. ಇವತ್ತು ಈಗ ನಮಗೆ ದೀಪಾವಳಿಗೆ ಏನು ಬೇಕೋ ಅದು ದೀಪಾವಳಿಗೆ ಬೇಕಾಗಿರೋದು ನಮಗೆ ದೀಪಗಳು ಜಾಸ್ತಿ ಸೇಲ್ ಆಗೋದು, ಮತ್ತೆ ಸಣ್ಣ ಪುಟ್ಟ ನಮಗೆ ಬೇಕಾಗಿರೋವೆಲ್ಲನೂ ಇಲ್ಲಿದೆ. ಅದೇ ರೀತಿ ವಿಜಯಕುಮಾರ್ ಟಿಪಿಎಂ ಪುಷ್ಪ ಅಮರಾವತಿ ಮಾತನಾಡಿ, ಮದರ್ ತೆರೇಸಾ ಸಂಘದ ವತಿಯಿಂದ ನಾವು ಪಂಚಾಯಿತಿ ಮಟ್ಟದಲ್ಲಿ ಹಮ್ಮಿಕೊಂಡಿರುವ ಅಭಿಯಾನದಲ್ಲಿ ಜನರಿಗೆ ಅತಿ ಕಡಿಮೆ ಬೆಲೆಗೆ ಸೂಕ್ತ ಸಾಮಗ್ರಿಗಳು, ದಿನಸಿ ಕಿಟ್ಗಳು ಮತ್ತು ಇನ್ನಿತರದ ವಸ್ತುಗಳೆಲ್ಲವೂ ತೆಗೆದುಕೊಂಡು ಉಪಯೋಗಿಸಿ ಉತ್ತಮ ಗುಣಮಟ್ಟ ಸಿಗ್ತದೆ ಅಂತ ತಿಳಿದರೆ ದಯವಿಟ್ಟು ನಮ್ಮಲ್ಲಿರುವಂತಹ ಎಲ್ಲಾ ದಿನಚರಿಯ ವಸ್ತುಗಳನ್ನು ಬೇರೆಯವರಿಗೂ ತಿಳಿಸಿ ಉಪಯೋಗಿಸಿಕೊಳ್ಳಲಿಕ್ಕೆ ಅನುಕೂಲವಾಗ್ತದೆ ಅಂತ ತಿಳಿಸಿದ್ದಾರೆ. ಶ್ರೀನಾಥ್ ಟಿ, ಕುದುಪಕುಂಟೆ, ಶಿಡ್ಲಘಟ್ಟ, ಸುಮನ್ ಟಿವಿ.